ಸರಿಯಾಗಿ ಹೊಡಿತಾ ಇಲ್ಲ, ಸರಿಯಾಗಿ ತೆಗ್ದಿಲ್ಲ. ಈಡ್ಗಾಯಿ ಹೊಸಕಾಯಿ ಇಪ್ಪತ್ತಾರು ನಾವು ನಿರಂತರವಾದ ಚಳುವಳಿ. ಈ ಚಳುವಳಿಯನ್ನ ಈಗ 26ನೇ ತಾರೀಕು ಈಡ್ಗಾಯಿ ಹೊಡೆಯೋ ಮೂಲಕ ಯಾವ ಅಡ್ಡಿ ಆತಂಕ ಇಲ್ಲ. ಒಂದು ಕಾಯಿ ತಗೊಂಡು ಕನ್ನಡಿಗರಿಗೆ ಜಯವಾಗಲಿ ಅನ್ನೋದು ಕಾಯಿ ಹೊಡೆಯೋದು. ಯಾರು ಹೊಡೆದು ಏನಾರು ಹೊಡೆಯಲಿ, ಎಲ್ಲ ಕನ್ನಡ ಪರ ಸಂಘಟನೆಗಳು ಇಡೀ ರಾಜ್ಯದ ಎಲ್ಲರೂ ಅದನ್ನು ಹೊಡಿಬಹುದು ಅಂತಕ್ಕಂಥದ್ದು ಬಹಳ ಗಂಭೀರವಾದ ವಿಚಾರ. ಮೇಕೆದಾಟು ಆಗಬೇಕು. ಈ ಮೇಕೆದಾಟು ಏನಾಗಿದೆ ಅಂತಂದರೆ, ನಮ್ಮ ನೀರಾವರಿ ಮಂತ್ರಿಗಳು ಮತ್ತು ಸ್ಟಾಲಿನ್ ಅವರು ಬಹಳ ಸ್ನೇಹಿತರು. ಅವ್ರು ಹೇಳೋ ಪ್ರಕಾರ ಒಪ್ಪಿಕೊಳ್ತಾರೆ. ನಮಗೆ ಒಪ್ಪಿಸಿ 16 ಮಾಡಿ ಒಪ್ಪಿಸಿ ಮೇಕೆದಾಟು ಬರೋದ್ರಿಂದ ಕೋಲಾರ ಜಿಲ್ಲೆಗೂ ಅದರಿಂದ ಅನುಕೂಲ ಆಗುತ್ತೆ. ಕುಡಿಯೋ ನೀರು ಬರುತ್ತೆ, ಕುಡಿಯೋ ನೀರು ಅನುಕೂಲ ಬರುತ್ತೆ. ಜೊತೆಗೆ ಮೇಕೆದಾಟು ವಿದ್ಯುತ್ ಶಕ್ತಿ ತಯಾರಾಗುತ್ತೆ. ಅಲ್ಲಿ ಭಾಳ ಇದು ಮಹದಾಯಿ ಕಳಸಾ-ಬಂಡೂರಿ ಉತ್ತರ ಕರ್ನಾಟಕ, ಈ ಕಡೆ ಮೇಕೆದಾಟು ಮತ್ತು ಕೃಷ್ಣಾ ಮೇಲ್ದಂಡೆ 4-5 ಅಡಿ ಜಾಸ್ತಿ ಮಾಡಬೇಕು. ಅದನ್ನು ಮಹಾರಾಷ್ಟ್ರದವರು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಅದನ್ನು ಒತ್ತಾಯ ಮಾಡ್ತಾ ಇದ್ದಾರೆ. ಮತ್ತು ಕರ್ನಾಟಕದಲ್ಲಿ ಪರಭಾಷಾ ಚಿತ್ರಗಳದ್ದೇ ಹಾವು, ಕನ್ನಡ ಚಿತ್ರಗಳು ಸೋಲ್ತಾ ಇದೆ, ಕನ್ನಡ ಚಿತ್ರಗಳು ನಷ್ಟದಲ್ಲಿ ಹೋಗ್ತಾ ಇದೆ. ಇದೆಲ್ಲ ನಿರಂತರವಾಗಿ ಸಮಗ್ರ ಕನ್ನಡಿಗರ ಬೇಡಿಕೆಗಾಗಿ ಭಾರಿ ಹೋರಾಟ ಅನಿವಾರ್ಯ. ಯೋಚನೆ ಮಾಡಿದ್ರೆ ಕಷ್ಟ ಆಗುತ್ತೆ. ಸುಮಾರು ಆ ಬೆಲೆ ಏರಿಕೆ ಇಷ್ಟಿತ್ತ ಬೆಲೆ ಏರಿಕೆ ಎಷ್ಟು ಚಿಕ್ಕಾಗಿ ಏರಿಸಿದ್ದಾರೆ ಅಂತಂದರೆ ಅದು ಅಸಾಧ್ಯವಾದಂಥದ್ದು. ಏನು ಬೆಲೆ ಏರ್ತಾ ಇದೆ ಕೇಳೋರು ಯಾರು ಇಲ್ಲ, ಕೇಳೋರಿಲ್ಲ. ಮತ್ತೀಗ ವಿಮಾನ ನಿಲ್ದಾಣಗಳು ಮಾಡಿಕೊಟ್ಟಿದ್ದಾರೆ, ಹೊಸ ವಿಮಾನ ನಿಲ್ದಾಣ. ಒಂದೊಂದು ವಿಮಾನ ನಿಲ್ದಾಣಕ್ಕೆ 3,000 ಎಕರೆ 4,000 ಎಕರೆ ಜಮೀನು ಬೇಕು. ಯಾರಿಗೆ ಬೇಕಂತ ರೈತರಿಲ್ಲ. ರೈತರ ಗತಿಯನ್ನು ಅವರಿಗೆ ನೀವು ಯಾವುದೋ ಒಂದು ದರ ನಿಗದಿ ಮಾಡಿಕೊಟ್ಬಿಡ್ತೀರಿ. ಅವರಿಗೆ ರೈತರಿಗೆ ಬೆಳೆಯೋರಿಗೆ ಯಾವ ಕಾರಣ ಬೆಳೀತಾರೆ? ಬೆಳವಣಿಗೆಗಳು, ಭತ್ತ ಬೆಳೆಯೋದು, ಅಕ್ಕಿ ರಾಗಿ ಬೆಳೆಯೋದು, ಜೋಳ ಬೆಳೆಯೋದು. ಬೆಳವಣಿಗೆ ರೈತನಿಗೆ ಬೆಳೆಯೋದಕ್ಕೆ ಜಮೀನೇ ಇರೋದಿಲ್ಲ. ಕನ್ನಡಿಗರಿಗೆ ಉದ್ಯೋಗ, ಕನ್ನಡಿಗರ ಕತೆ. ಹೊರಗಡೆಯಿಂದ ನಾವು ಜಮೀನು ಕೊಡ್ತೀವಿ, ಕರೆಂಟ್ ಕೊಡ್ತೀವಿ, ನೀರು ಕೊಡ್ತೀವಿ. ಭಾರಿ ಜಮೀನು ಅಂದ್ರೆ ಹಂಗಿಗೆಲ್ಲ 100 ಎಕರೆ ಕೊಡ್ತೀವಿ. ಆದರೆ ಅವರು ಕೆಲಸ ಮಾತ್ರ ಕನ್ನಡಿಗರಿಗೆ ಕೊಡ್ತಾ ಇಲ್ಲ. ನಿಮಗೆ ಹೇಳೋದಾದರೆ ಬಳ್ಳಾರಿಯಲ್ಲಿ ಅಲ್ಲಿ ಜಿಂದಾಲ್ ಕಂಪ್ನಿಗೆ ಮೊದಲೇ 6,500 ಎಕರೆ, 1 ಎಕರೆ 6,500 ಎಕರೆ ಕೊಟ್ಟಿದ್ದಾರೆ. ಈಗ ಇತ್ತೀಚೆಗೆ ಮತ್ತೆ 3,500 ಎಕರೆ, 1 ಎಕರೆಗೆ 1,50,000 ರೂಪಾಯಿ ಅಂತೆ ಕೊಟ್ಟಿದ್ದಾರೆ. ಇದು ಏನು ನನಗೆ ಅರ್ಥ ಆಗ್ತಾ ಇಲ್ಲ. ದಿವಾಳಿ ಆಗ್ತಾ ಇದೆ ರಾಜ್ಯ. ಅಲ್ಲಿ ನೀವು ಕನ್ನಡಿಗರಿಗೆ ಎಷ್ಟು ಜನ ಉದ್ಯೋಗ ಕೊಟ್ಟಿದ್ದೀರಿ ಅಂತ ಚೆಕ್ ಮಾಡಿಲ್ಲ. ನಾವು ಕೈಗಾರಿಕೆ ಇಲಾಖೆ ಅವ್ರನ್ನ ಚೆಕ್ ಮಾಡಬೇಕು, ಎಲ್ಲೂ ಚೆಕ್ ಮಾಡಿಲ್ಲ. ITBT ಅವ್ರು ದರ್ಬಾರ್, ಅವ್ರು ಮಾಡಲಿಲ್ಲ. ITBT ಅಂತ ನಾವೇನು ಮಾತಾಡೋಂಗಿಲ್ಲ. ಅವ್ರು ಹೇಳಿದ್ದೆ, ಅವ್ರು ಕೊಟ್ಟದ್ದೇ ನಾವು ಸುಕ್ಕ ಕೊಡ್ತೀವಿ ಸರ್ಕಾರಕ್ಕೆ. ನೀವು ಅದೆಲ್ಲ ಮಾತಾಡಬಾರ್ದು, ಕನ್ನಡಿಗರ ಉದ್ಯೋಗ ಮಾತಾಡಬಾರ್ದು, ಇನ್ನೊಂದು ಇದು ಅವರು. ಇದೆಲ್ಲವೂ ಸಮಗ್ರವಾದಂಥ ಬೇಡಿಕೆಗಳು. ಈ ಬೇಡಿಕೆಗಳ ಬಗ್ಗೆ ನಾವು ನಿರಂತರವಾಗಿ ಈಗಾಗಲೇ ಒಂದು ಕರ್ನಾಟಕ ಬಂದ್ ಮಾಡೋ ಮೂಲಕ ಇಡೀ ರಾಜ್ಯ, ದೇಶ, ಪ್ರಪಂಚದ ಗಮನ ಸೆಳೆಯೋದಕ್ಕೆ ಬಂದ್ ಅದ್ಭುತವಾಗಿ ಆಯಿತು. ಸರಿಯಾಗಿ ಹೊಡಿತಾ ಇಲ್ಲ.
ಸರಿಯಾಗಿ ತೆಗ್ದಿಲ್ಲ ಅದು. ಈಡ್ಗಾಯಿ ಹೊಸ ಕಾಯಿ ಇಪ್ಪತ್ತಾರು 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 ನಾವು ನಿರಂತರವಾದ ಚಳವಳಿ. ಈ ಚಳವಳಿಯನ್ನ ಈಗ 26ನೇ ತಾರೀಕು ಈಡ್ಗಾಯಿ ಹೊಡೆಯುವ ಮೂಲಕ ಯಾವ ಅಡ್ಡಿ ಆತಂಕ ಇಲ್ಲ. ಒಂದು ಕಾಯಿ ತಗೊಂಡು ಕನ್ನಡಿಗರಿಗೆ ಜಯವಾಗಲಿ ಅನ್ನೋದು ಕಾಯಿ ಹೊಡೆಯೋದು. ಯಾರು ಹೊಡೆದು ಏನಾರು ಹೊಡೆದು ಎಲ್ಲ ಕನ್ನಡ ಪರ ಸಂಘಟನೆಗಳು ಇಡೀ ರಾಜ್ಯದ ಎಲ್ಲರೂ ಅದನ್ನು ಹೊಡಿಬೋದು ಅಂತಕ್ಕಂಥದ್ದು ಬಹಳ ಗಂಭೀರವಾದ ವಿಚಾರ. ಮೇಕೆದಾಟು ಆಗಬೇಕು. ಈ ಮೇಕೆದಾಟು ಏನಾಗಿದೆ ಅಂತಂದರೆ ನಮ್ಮ ನೀರಾವರಿ ಮಂತ್ರಿಗಳು ಮತ್ತು ಸ್ಟಾಲಿನ್ ಅವರು ಬಹಳ ಸ್ನೇಹಿತರು. ಅವ್ರು ಹೇಳೋ ಪ್ರಕಾರ ಒಪ್ಪಿಸ್ತಾರೆ. ಒಪ್ಪಿಸಿ 16 ಮಾಡಿ ಒಪ್ಪಿಸಿ ಮೇಕೆದಾಟು ಬರೋದ್ರಿಂದ ಕೋಲಾರ ಜಿಲ್ಲೆಗೂ ಅದರಿಂದ ಅನುಕೂಲ ಆಗುತ್ತೆ. ಕುಡಿಯೋ ನೀರು ಬರುತ್ತೆ, ಕುಡಿಯೋ ನೀರು ಅನುಕೂಲ ಬರುತ್ತೆ. ಜೊತೆಗೆ ಮೇಕೆದಾಟಿನ ವಿದ್ಯುತ್ ಶಕ್ತಿ ತಯಾರಾಗುತ್ತೆ. ಅಲ್ಲಿ ಭಾಳ ಇದು ಮಹದಾಯಿ ಕಳಸಾ-ಬಂಡೂರಿ ಉತ್ತರ ಕರ್ನಾಟಕ, ಈ ಕಡೆ ಮೇಕೆದಾಟು ಮತ್ತು ಕೃಷ್ಣ ಮೇಲ್ದಂಡೆ 4-5 ಅಡಿ ಜಾಸ್ತಿ ಮಾಡಬೇಕು. ಅದನ್ನು ಮಹಾರಾಷ್ಟ್ರದವರು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಅದನ್ನು ಒತ್ತಾಯ ಮಾಡ್ತಾ ಇದ್ದಾರೆ. ಮತ್ತು ಕರ್ನಾಟಕದಲ್ಲಿ ಪರಭಾಷಾ ಚಿತ್ರಗಳದ್ದೇ ಹಾವು. ಕನ್ನಡ ಚಿತ್ರಗಳು ಸೋಲ್ತಾ ಇದೆ, ಕನ್ನಡ ಚಿತ್ರಗಳು ನಷ್ಟದಲ್ಲಿ ಹೋಗ್ತಾ ಇದೆ. ಇದೆಲ್ಲ ನಿರಂತರವಾಗಿ ಸಮಗ್ರ ಕನ್ನಡಿಗರ ಬೇಡಿಕೆಗಾಗಿ ಭಾರಿ ಹೋರಾಟ ಅನಿವಾರ್ಯ. ಯೋಚನೆ ಮಾಡಿದ್ರೆ ಕಷ್ಟ ಆಗುತ್ತೆ. ಸುಮಾರು ಆ ಬೆಲೆ ಏರಿಕೆ ನಿಶ್ಚಿತ ಬೆಲೆ ಏರಿಕೆ ಎಷ್ಟು ಚಿಕ್ಕಾಗಿ ಏರಿಸಿದ್ದಾರೆ ಅಂತಂದರೆ ಅದು ಅಸಾಧ್ಯವಾದಂಥದ್ದು. ಏನು ಬೆಲೆ ಏರ್ತಾ ಇದೆ ಕೇಳೋರು ಯಾರು ಇಲ್ಲ, ಕೇಳೋರಿಲ್ಲ. ಮತ್ತೀಗ ವಿಮಾನ ನಿಲ್ದಾಣಗಳು ಮಾಡಿಕೊಟ್ಟಿದ್ದಾರೆ. ಹೊಸ ವಿಮಾನ ನಿಲ್ದಾಣ. ಒಂದು ವಿಮಾನ ನಿಲ್ದಾಣಕ್ಕೆ 3,000 ಎಕರೆ 4,000 ಎಕರೆ ಜಮೀನು ಬೇಕು. ಯಾರಿಗೆ ಬೇಕಾದ ರೈತರಿಂದ. ರೈತರ ಗತಿಯನ್ನು ಅವರಿಗೆ ನೀವು ಯಾವುದೋ ಒಂದು ದರ ನಿಗದಿ ಮಾಡಿಕೊಟ್ಬಿಡ್ತೀರಿ. ಅವರಿಗೆ ರೈತರಿಗೆ ಬೆಳೆಯೋರಿಗೆ ಯಾವ ಕಾರಣ ಬೆಳೀತಾರೆ? ಬೆಳವಣಿಗೆಗಳು, ಭತ್ತ ಬೆಳೆಯೋದು, ಅಕ್ಕಿ ರಾಗಿ ಬೆಳೆಯೋದು, ಜೋಳ ಬೆಳೆಯೋದು. ಬೆಳವಣಿಗೆ ರೈತನಿಗೆ ಬೆಳೆಯೋದಕ್ಕೆ ಜಮೀನೇ ಇರೋದಿಲ್ಲ. ಕನ್ನಡಿಗರಿಗೆ ಉದ್ಯೋಗ, ಕನ್ನಡಿಗರ ಕತೆ. ಹೊರಗಡೆಯಿಂದ ನಾವು ಜಮೀನು ಕೊಡ್ತೀವಿ, ಕರೆಂಟ್ ಕೊಡ್ತೀವಿ, ನೀರು ಕೊಡ್ತೀವಿ. ಭಾರಿ ಜಮೀನು ಅಂದ್ರೆ ಹಂಗಿಂಗಲ್ಲ, 100 ಎಕರೆ ಕೊಡ್ತೀವಿ. ಆದರೆ ಅವರು ಕೆಲಸ ಮಾತ್ರ ಕನ್ನಡಿಗರು ಕೊಡ್ತಾ ಇಲ್ಲ. ನಿಮಗೆ ಹೇಳೋದಾದರೆ ಬಳ್ಳಾರಿಯಲ್ಲಿ ಅಲ್ಲಿ ಜಿಂದಾಲ್ ಕಂಪ್ನಿಗೆ ಮೊದಲೇ 6,500 ಎಕರೆ, 1 ಎಕರೆ 6,500 ಎಕರೆ ಕೊಟ್ಟಿದ್ದಾರೆ. ಈಗ ಇತ್ತೀಚೆಗೆ ಮತ್ತೆ 3,500 ಎಕರೆ, 1 ಎಕರೆಗೆ 1,50,000 ರೂಪಾಯಿ ಅಂತೆ ಕೊಟ್ಟಿದ್ದಾರೆ. ಇದು ಏನು ನನಗೆ ಅರ್ಥ ಆಗ್ತಾ ಇಲ್ಲ. ದಿವಾಳಿ ಆಗ್ತಾ ಇದೆ ರಾಜ್ಯ. ಅಲ್ಲಿ ನೀವು ಕನ್ನಡಿಗರಿಗೆ ಎಷ್ಟು ಉದ್ಯೋಗ ಕೊಟ್ಟಿದ್ದೀರಿ ಅಂತ ಚೆಕ್ ಮಾಡಿಲ್ಲ. ನಾವು ಕೈಗಾರಿಕೆ ಇಲಾಖೆ ಅವ್ರನ್ನ ಚೆಕ್ ಮಾಡಬೇಕು, ಎಲ್ಲೂ ಚೆಕ್ ಮಾಡಿಲ್ಲ. ITBT ಅವ್ರ ದರ್ಬಾರ್ ಅವ್ರು ಮಾಡಲಿಲ್ಲ. ITBT ಅಂತ ನಾವೇನು ಮಾತಾಡೋಂಗಿಲ್ಲ. ಅವ್ರು ಹೇಳಿದ್ದೆ, ಅವ್ರು ಕೊಟ್ಟದ್ದೇ ನಾವು ಸುಕ್ಕ ಕೊಡ್ತೀವಿ ಸರ್ಕಾರಕ್ಕೆ. ನೀವು ಅದೆಲ್ಲ ಮಾತಾಡಬಾರ್ದು, ಕನ್ನಡಿಗರ ಉದ್ಯೋಗ ಮಾತಾಡಬಾರ್ದು, ಇನ್ನೊಂದು ಇದು ಅವರು. ಇದೆಲ್ಲವೂ ಸಮಗ್ರವಾದಂಥ ಬೇಡಿಕೆಗಳು. ಈ ಬೇಡಿಕೆಗಳ ಬಗ್ಗೆ ನಾವು ನಿರಂತರವಾಗಿ ಈಗಾಗಲೇ ಒಂದು ಕರ್ನಾಟಕ ಬಂದ್ ಮಾಡೋ ಮೂಲಕ ಇಡೀ ರಾಜ್ಯ, ದೇಶ, ಪ್ರಪಂಚದ ಗಮನ ಸೆಳೆಯೋದಕ್ಕೆ ಬಂದ್ ಅದ್ಭುತವಾಗಿ ಆಯಿತು.